20 ಲಕ್ಷ ಲೋನು, 20 ಲಕ್ಷ ಸಬ್ಸಿಡಿ. ಅದನ್ನ ಹೈಟೆಕ್ ಶೆಡ್ ಮಾಡೋದಕ್ಕೆ ತಗೊಂಡೆ. NLM ಸ್ಕೀಮ್ ಅಂತ ಹೇಳಿ ಕೇಂದ್ರದ ಯೋಜನೆ. ಈ ಕುರಿ ಶೆಡ್ಗಳು ನಿರ್ಮಾಣಕ್ಕೆ ಲೋನ್ ಸಿಗುತ್ತೆ. ಕುರಿ ತಗೊಳ್ಳೋದಕ್ಕೆ ಕೊಡುತ್ತೆ, ಶೆಡ್ ಮಾಡೋದಕ್ಕೆ ಕೊಡುತ್ತೆ, ಇನ್ಸೂರೆನ್ಸ್ ಕೊಡುತ್ತೆ. ಇದೇನಿದೆಯೋ ಇದು ಪೋಲು ಇದೆಲ್ಲ ಕೆಳಗೂ ಇದೆ. ಕೆಳಗಿಂದಲೂ ಜಿಯೋ 23 ಅಗಲ, 55 ಉದ್ದ, ಸುಮಾರು 120 ಸಾಕ್ಬೋದು. ಗೋನ್ಗೆ ಮಾಡ್ಕೊಳ್ಳೋದು. ಈ ಹೈಟ್ ಸಾಕಾಗಲ್ಲ ಅನ್ನೋದಕ್ಕೆ ಮುಷ್ಣಿ ಒಳಗೆ ಕುರಿ ಮೇಯ್ತಾ ಹಿಂಗಂತವೆ. ಹಿಂಗಂದಾಗ ಕಡಿಗೆ ಬೀಳುತ್ತೆ ಅಂತೇಳಿ ಈ ತರ ರೇಕ್ ಓಪನ್ ಇರ್ಬೇಕು. ಓಪನ್ ಗಾಳಿ ಮಳೆ ಏನೇ ಸ್ಮೆಲ್ಲು ಏನು ಇರೋದಿಲ್ಲ. ಜೀವನ ಮಾಡಕ್ಕೆ ಕಷ್ಟ ಅನ್ನೋರು ಕುರಿ ಸಾಕಾಣಿಕೆಗೆ ಬಂದ್ರೆ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. ನನ್ನ ಅಭಿಪ್ರಾಯದಲ್ಲಿ, ನನ್ನ ಅನುಭವದಲ್ಲಿ. ಕೋಳಿನೇ ಸಾಕ್ಬೇಕಂತ ಉದ್ದೇಶ ಸರ್. ನಾವು ಮಾಂಸ ಪ್ರಿಯರಾಗಿರೋದ್ರಿಂದ ಈ ಖಾಲಿ ಬಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮಾರ್ಕೆಟ್ ಚೆನ್ನಾಗಿದೆ. ಇದಕ್ಕೂ ಇದ್ರಲ್ಲಿ ಏನಿಲ್ಲ ಅಂದ್ರೂ ಒಂದು 150-200 ಕೋಳಿಗಳನ್ನ ಬಿಟ್ಕೊಂಡು ಸಾಕ್ಬೋದು. ಆದ್ರೂ ಅದು 3 ಮರಿ ಹಾಕಿದೆ ನೋಡ್ರಿ. ಹಾಲು ಹೆಂಗ್ ಕುಡಿಸಿದೆ, ಕೆಚ್ಚಲು ಅನ್ನೋದು ಹೆಂಗ್ ಬಿಟ್ಟಿದೆ ನೋಡ್ರಿ. ಕುರಿ ಶೆಡ್ ಎಲ್ಲ ಯಾವ ತರ ಮಾಡ್ಕೊಂಡಿದ್ದೀರಾ, ಮತ್ತೆ ಗೌರ್ಮೆಂಟ್ ಇಂದ ಸಬ್ಸಿಡಿ ಇದೆಯಾ, ಯಾವ ರೀತಿ ಮಾಡಿದಿರಾ ಅಂತ ಸ್ವಲ್ಪ ಡೀಟೇಲ್ ಇನ್ಫಾರ್ಮೇಶನ್ ಕೊಡಿ ಸರ್. ನಾರಿ ಸುವರ್ಣ ಸಾಕೋದ್ಕಿಂತ ಮುಂಚೆ ಸುತ್ತ ಕಾಡು ಬೇಲಿ, ತೆಂಗಿನ ಗರಿ ಚಪ್ರ ಹಾಕೊಂಡಿದ್ವಿ. 2013ರಲ್ಲಿ ನಾವು ನಾರಿ ಸುವರ್ಣ ತಗೊಂಡಾಗ 2016ರಲ್ಲಿ ಮುಂಚೆ ಒಂದು ಶೀಟ್ ಹಾಕ್ತೆ. ಸುತ್ತರ್ಕೊಂಡು ಬಿದಿರು ತಡಿಕೆ ಹಾಕ್ತೆ. ಇಲ್ಲಿ ಸುತ್ತರ್ಕೊಂಡು ಬಿದಿರು ತಡಿಕೆ ಹಾಕ್ತೆ. ಈ ತರ ಸ್ಟ್ಯಾಂಡ್ ಮಾಡಿಸ್ಕೊಂಡೆ. ಅವಾಗ ಗೋನ್ಗೆ ಸಿಸ್ಟಮ್ ಮಾಡಿಸ್ಲಿಲ್ಲ 16ರಲ್ಲಿ. ಆಮಿಂದ 19ರಲ್ಲಿ ಸ್ವಲ್ಪ ಸಪ್ರೇಟ್ ಬೇಕು, ಫೌಂಡೇಶನ್ ಮಾಡ್ಬೇಕು. ಚಿಕ್ಕ ಮರಿಗಳಿಗೆ ಒಂದು ಫೌಂಡೇಶನ್, ದೊಡ್ಡ ಮರಿಗಳಿಗೆ ಒಂದು ಫೌಂಡೇಶನ್, ಇನ್ನು ಸ್ವಲ್ಪ ದೊಡ್ಡವಕ್ಕೆ ಒಂದು ಫೌಂಡೇಶನ್ ಅಂತ ಹೇಳಿ ಪಾಟ್ ಮಾಡ್ಕೊಂಬಂದೆ. ಒಂದು ಪಾಟು ಗೋನ್ಗೆ ಮಾಡೋದು, ಗೋನ್ಗೆ ಮೇವಾಕೋದು, ಆ ತರ ಜಾಸ್ತಿ ಮರಿ ಆದ್ರೆ ಸ್ಟ್ಯಾಂಡು, ಆ ಟೈಪ್ ಮಾಡ್ಕೊಂಡೆ. ಆಮೇಲೆ 21ರಲ್ಲಿ ಸುತ್ತರ್ಕೊಂಡು ಮೆಸ್ ಮಾಡ್ಕೊಂಡೆ. ಅನುಕೂಲ ಆದಂಗೆ ಸುತ್ತರ್ಕೊಂಡು ಮೆಸ್ ಮಾಡ್ಕೊಂಡೆ, ಬೇಲಿ ತೆಗೆದು. ಆಮೇಲೆ ಈಗ 25ರಲ್ಲಿ NLM ಸ್ಕೀಮ್ ಅಂತ ಕೇಂದ್ರದಿಂದ 20 ಲಕ್ಷ ಲೋನು, 20 ಲಕ್ಷ ಸಬ್ಸಿಡಿ. ಅದನ್ನ ಹೈಟೆಕ್ ಶೆಡ್ ಮಾಡೋದಕ್ಕೆ ತಗೊಂಡೆ. ಪಕ್ಕದಲ್ಲಿರೋದು ಇದು ಹಳೆ ಶೆಡ್. ಇದು ಹೌದು ಹಳೆ ಶೆಡ್. ಈಗೆಲ್ಲ ಇದ್ರಲ್ಲಿ ಕುರಿ ಇರ್ತಕ್ಕಂಥವನ್ನೆಲ್ಲ ಮೇಲಕ್ಕೆ ಶಿಫ್ಟ್ ಮಾಡಿದೆ. ಮರಿ ತಪ್ಪಿಸಿದ್ದಾದ್ಮೇಲೆ ಒಣಕುರಿಗಳು ಅಂತ ಇರ್ತಾವಲ್ಲ, ಬರಡು ಅಂತ ಕರೀತಾರೆ ಕೆಲವರು, ಒಣಕುರಿಗಳು ಅಂತಾರೆ. ಅವನ್ನೇನ್ ಮಾಡ್ತೀನಿ, ಕೆಳಗಡೆ ಶಿಫ್ಟ್ ಮಾಡಿದೀನಿ ಎಲ್ಲ ಒಂದೇ ಕಡೆಗೆ. ಇವೆಲ್ಲ ಅವೇ ಮರಿಯಿಂದ ಬೇರ್ಪಡಿಸಿರೋ. ಹೌದು ಇವೆಲ್ಲ ತಾಯಿ ಕುರಿಗಳು, ಅವೆಲ್ಲ ಮರಿಗಳಿಲ್ಲ. ದೊಡ್ಡವೆಲ್ಲ ಗಬ್ಬ 1 ತಿಂಗಳು 2 ತಿಂಗಳು 3 ತಿಂಗಳು ಪ್ರೆಗ್ನೆನ್ಸಿಗಳು ಹಿಂಗೆಲ್ಲ ಇದಾವೆ. ಸೊ ಇದರಲ್ಲಿ ಮೇಕೆ ಇದೆ, ಮತ್ತೆ ಮೇಕೆ ಲೋಕಲ್ ತಳಿ. ಆ ಮೇಕೆ ಅದು ಏನಾಗೋದು ಅಂದ್ರೆ ಮರಿ ಹಾಕೋದಿಲ್ಲ, ಬರೀ ಹಾಲು ಕರಿಯುತ್ತೆ. ಹೌದಾ? 1 ಲೀಟರ್ ಹಾಲು ಬರುತ್ತೆ ಮೇಕೆಗೆ. ಯಾವಾದ್ರೂ 4-3 ಮರಿ ಯಾವ್ದಾದ್ರು ಸಾಲ್ಟೇಜು ಅಥವಾ ಏನಾದ್ರು ತಾಯಿ ಪ್ರಾಬ್ಲಮ್ ಆದ್ರೆ ಆ ತರದವಕ್ಕೆ ಡೈಲಿ ಅರ್ಧ ಲೀಟರ್ ಹಾಲು ಬರುತ್ತೆ ಮೇಕೆಗೆ. ಅಂತವಕ್ಕೆ ಯಾವ್ಕಾದ್ರೂ 1 ವರ್ಷ ಕುಡಿಸ್ಬೇಕು ಅಂದವಕ್ಕೆ ಯೂಸ್ ಮಾಡ್ಕೊಳ್ತೀನಿ. 1 ವಾರದ ಮಟ್ಟಕ್ಕೆ, 15 ದಿವಸದ ಮಟ್ಟಕ್ಕೆ. ಆ ತರ ಹೊರಗಿನಿಂದ ಏನು ಹಾಲೆಲ್ಲಿ ತರೋದಿಲ್ಲ. ನಾವು ಟೀ ಕಾಫಿ ಮಾತ್ರ ತರ್ತೀವಿ. ಇನ್ ಬಿಟ್ರೆ ಇನ್ನು ಎಲ್ಲ ಯಾವ್ದಾದ್ರು ತಾಯಿ ಮರಿಗಳನ್ನ ಅವೇ ಕುಡಿಸ್ಕೊಳ್ತವೆ. ಬನ್ನಿ ಸರ್, ಅದು ಯಾವ್ದು ಸ್ಕೀಮ್ ಅಲ್ಲಿ ಮಾಡಿರೋ ಶೆಡ್ ಯಾವ ತರ ಇದೆ? ಹೌದು NLM ಸ್ಕೀಮ್ ಅಂತ ಹೇಳಿ ಕೇಂದ್ರದ ಯೋಜನೆ. ಈ ಕುರಿ ಶೆಡ್ಗಳು ನಿರ್ಮಾಣಕ್ಕೆ ಲೋನ್ ಸಿಗುತ್ತೆ. ನಮ್ಮ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಅವರು ಆಯ್ತು ಅಂತ ಹೇಳಿ ಒಪ್ಕೊಂಡು ಈಗ ಮೊನ್ನೆ ಎಲ್ಲ ಬಂದು ಫೋಟೋ ಎಲ್ಲ ಹಾಕಿ ಆಯ್ತು, ಸಬ್ಸಿಡಿ ಅಮೌಂಟ್ ಆಯ್ತು. ಸೊ ಎಷ್ಟು ಅಳತೆ ಇದೆ ಇದು, ಮತ್ತೆ ನಿಮ್ಗೆ ಎಷ್ಟು ಲೋನ್ ಆಗುತ್ತೆ ಸರ್? ಸರ್ ಈಗ ಏನಿಲ್ಲ, ಅದು 3600 ಸ್ಕ್ವೇರ್ ಫೀಟ್ಗೆ 200 ಕುರಿ 3600 ಸ್ಕ್ವೇರ್ ಫೀಟ್ ಕೇಳ್ತಾರೆ. ಈಗ ಇದು ಹೈಟೆಕ್ ಶೆಡ್ ನೆಲದ ಮೇಲೆ ಮಾಡ್ಬೇಕು ಅಂತ ಏನು, ಅಲ್ಲೇ ಅಟ್ಟದ ಪದ್ಧತಿ ಮಾಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಅವ್ರ ಅನುಕೂಲ ಹೆಂಗಿದೆ ನೆಲದ ಮೇಲೂ ಮಾಡ್ಬೋದು. ಇದೇ ಸ್ಕೀಮ್ ಅಲ್ಲೇನೆ. ಇದೊಂದು ಸ್ಕೀಮು. ಅವ್ರಿಗೆ ಅನುಕೂಲ ಹೆಂಗಿದೆಯಾ ಹಂಗ್ ಮಾಡ್ಬೋದು. ಅಟ್ಟದ ಪದ್ಧತಿ ಆದ್ರೂ ಮಾಡ್ಬೋದು, ನೆಲದ ಮೇಲೆ ಆದ್ರೂ ಮಾಡ್ಬೋದು. ಅನುಕೂಲ ನಮ್ಗೆ ಇಕ್ಕೆ ಪಕ್ಕೆ ಗುಡ್ಸಕ್ಕಾಗಲ್ಲ ಅಂತ ಅಟಲ್ ಪದ್ಧತಿ ಮಾಡಿದೀವಿ. ಈಗ ಒಂದು 20 ಲಕ್ಷ ಬ್ಯಾಂಕ್ ಲೋನ್ ಕೊಟ್ಟಿದೆ, ಒಂದು 20 ಲಕ್ಷ ಸಬ್ಸಿಡಿ ಬರುತ್ತೆ. ಹಂಗಾಗಿ ಈಗ 23 ಅಗಲ 55 ಅಡಿ ಉದ್ದ ಈ ಸೆಡ್ ಮಾಡಿರೋದು. ಸರ್, ಈಗ ಯಾರಾದ್ರೂ ಈಗ ಈ ಸ್ಕೀಮ್ ರೈತರು ಮಾಡಿಸ್ಬೇಕಂದ್ರೆ ಸೊ ಮೇನ್ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗುತ್ತೆ, ಮತ್ತೆ ಏನೇನು ಪ್ರೊಸೀಜರ್ ಇರುತ್ತೆ ಸರ್? ಫಸ್ಟ್ ಬ್ಯಾಂಕ್ ಮ್ಯಾನೇಜರ್ ಅಂತ ತಿಳ್ಕೊಬೇಕು. ಸರ್, ಇಂಥ ಒಂದು ಸ್ಕೀಮ್ ಅಲ್ಲಿ ನಮ್ಗೆ ಒಂದು ಲೋನ್ ಮಾಡ್ಕೊಡಿ, ನಮ್ಮ ಹಿಂಗ್ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ, ನಾವು ಶೆಡ್ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಅವರು ಆಯ್ತು ಅಂತ ಅಂದ್ರೆ ಬ್ಯಾಂಕು ಮ್ಯಾನೇಜರ್ಗೆ ಏನೇನೋ ಒಂದು ಜಮೀನ್ ಕೇಳುತ್ತೆ.
ಜಮೀನು ಕೇಳುತ್ತೆ, ಕೆಲವರು FT ಕೇಳುತ್ತೆ, ಅವ್ರದ್ದು ಸಿವಿಲ್ ಸ್ಕೋರು ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅವರು ಬ್ಯಾಂಕ್ ಮ್ಯಾನೇಜರ್ ಅಸ್ತು ಅಂದ್ರೆ ಇದೊಂದು ಸ್ಕೀಮ್ ಇದೆ. ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಮಾಡ್ತಾರೆ, ಮಾಡಿ ಅದನ್ನ ಕೇಂದ್ರದ ಯೋಜನೆ ತರಿಸ್ಕೊಂಡು ಅನುಕೂಲ ಪಡ್ಕೋಬಹುದು. ಬೇಕಾದಷ್ಟು ಜನಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಬೇಕಾಗಿರೋರು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಪಡ್ಕೋಬಹುದು. ಈಗ ರೈತರಿಗೆ ಪೂರ್ತಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಸರ್, ಏನಿಲ್ಲ. ಅರ್ಧ ಇನ್ವೆಸ್ಟ್ ಮಾಡಿದ್ರೆ ಇನ್ನು ಅರ್ಧ ಗೌರ್ಮೆಂಟ್ ಕಡೆ. ಹೌದು, ಅವ್ರಿಗೆ ಅನುಕೂಲ ಆಗುತ್ತೆ. ಕುರಿ ತಗೊಳ್ಳೋದಕ್ಕೆ ಕೊಡುತ್ತೆ, ಶೆಡ್ ಮಾಡೋದಕ್ಕೆ ಕೊಡುತ್ತೆ, ಇನ್ಸೂರೆನ್ಸ್ ಕೊಡುತ್ತೆ, ಆಮೇಲೆ ಇದು ಕಬ್ಬಣಗಳನ್ನ ಕೊಂಡ್ಕೊಳ್ಳೋದಕ್ಕೆ ಹಂತವಾಗಿ ಎಲ್ಲಿ ಕೊಂಡ್ಕೊಂಡಿದ್ರಿ ಅದಕ್ಕೆಲ್ಲ ಕೊಡುತ್ತೆ. ಒಂದೇ ಸಲ ಕೊಡೋದಿಲ್ಲ, ನಮ್ ನಮ್ದು ಕೆಲಸ ನೋಡ್ಕೊಂಡು ಕೊಡುತ್ತೆ. ಹೇಳಿ ಸರ್, ಇದು ಹೈಟೆಕ್ ಅಂದ್ರೆ ಏನೇನು ಮಾಡಿದ್ರೆ? ಅವಶ್ಯಕತೆ ಇರೋದ್ರಿಂದ ಒಳ್ಳೆ ಕಬ್ಬಣ ಕೊಟ್ಟಿದ್ದೀನಿ. ಇದು ಜಿಯೋ, ಇದು ಮಾಮೂಲಿ ಕಬ್ಬಣ ಅಲ್ಲ. ಕೆಳಗಿಂದ ಪೋಲ್ ಹಾಕೊಂಡು ಮೇಲ್ಕನ ಎಲ್ಲ ಜಿಯೋನೆ, ಇದೆಲ್ಲ ಜಿಯೋನೆ. ಇದು ಮಾತ್ರ ಈ ಪಟ್ಟಿ ಮಾತ್ರ ಕಬ್ಬಣದ್ದು. ಈ ಪಟ್ಟಿ ಇದು ಇಷ್ಟು ಬಿಟ್ರೆ ಇದೇನಿದೆಯೋ ಇದು ಪೋಲು ಇದೆಲ್ಲ ಕೆಳಗೂ ಇದೆ. ಕೆಳಗಿಂದಲೂ ಜಿಯೋ. ನನಗೆ ಅವಶ್ಯಕತೆ ಇರೋದ್ರಿಂದ ನಾನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾನು ಈ ಕ್ಲೀನ್ ಮಾಡಿಬಿಡೋದು. ಓಕೆ, ನೀವು ಕೆಳಗಡೆ ನೀರು ತಂದ ಅವಶ್ಯಕತೆ ಇಲ್ಲ. ಈ ಥರ ಕ್ಲೀನ್ ಮಾಡಿಬಿಟ್ಟು ಈ ಥರ ಹಿಡಿದ್ಬಿಡೋದು. ಓಕೆ, ನೆಲದ ಮೇಲೆ ಇದ್ರೆ ಕಾಲಿಕ ಸಾಧ್ಯತೆ ಇರ್ತದೆ. ಈ ಮೇಲ್ಗಡೆ ಇದ್ರೆ ಅದು ಸೀದಾ ಹೋಗಿ ಬಕ್ಕಂಗ್ ಕುಡಿದ್ಬಿಟ್ಟು ಅದು ವಾಪಸ್ ಬಂದ್ಬಿಡುತ್ತೆ. ಅದಕ್ಕೆ ನೆಲದ ಮೇಲೆ ಇಲ್ಲ, ಈ ತರ ಸ್ಟ್ಯಾಂಡ್ ಮಾಡ್ತಿದ್ದೀನಿ. 23 ಅಗಲ, 55 ಉದ್ದ. ಓಕೆ, ಸುಮಾರು 120 ಸಾಕ್ಬೋದು. ಅಂದ್ರೆ ನೋಡ್ರಿ, ಈ ಬಾಕ್ಸ್ ಚಿಕ್ಕ ಬಾಕ್ಸ್ 10, ಇದ್ರಲ್ಲಿ 10, ಇದ್ರಲ್ಲಿ 10, 30, ಅದ್ರಲ್ಲೇ 10, 40, ಇದರಲ್ಲಿ 20 ಅಂದ್ರು. 3 ಬಾಕ್ಸ್ ಅಲ್ಲಿ 20 ಅಂದ್ರು 60, 60, 40, 100 ಫ್ರೀ ಆಗಿ ಹಾಕಿದ್ರಲ್ಲ. ಸೊ ಇದೆಲ್ಲ ಎಲ್ಲಿ ತಗೊಂಡ್ಬಂದಿ ಸರ್? ಇದು ಕೇರಳದಲ್ಲಿ ಬುಕ್ ಮಾಡಿಸಿದ್ದೆ. ಇಲ್ಲೇ ಎಲ್ಲ ಬೆಂಗಳೂರು ಸುತ್ತಾರ್ಕೊಂಡು ಎಲ್ಲ ಸಿಗುತ್ತೆ. ಅವ್ರಿಗೆಲ್ಲ ಅಂದ್ರೆ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಅಂತ ಒಂದು ಮಾಹಿತಿ ಮೇಲೆ ನಾವು ಅಲ್ಲಿಂದ ಬುಕ್ ಮಾಡಿ ತರಿಸಿದ್ವಿ. ತುಂಬಾ ಸಿಂಪಲ್ ಆಗೂ ಇದೆ, ಬಹಳ ಚೆನ್ನಾಗಿದೆ, ಸ್ಟ್ರೆಂತ್ ಆಗೂ ಇದೆ, ಚೆನ್ನಾಗಿದೆ. ಓಕೆ ಮೇವಾಗ್ತಾಗ ಸರ್ ಇದು ಕಬ್ಬಣ ಆದ್ರೆ ತುಕ್ಕಿಡ್ದು ಬಿಡುತ್ತೆ ಅಂತ ಹೇಳಿ, ಯಾಕಂದ್ರೆ ಸೈಲೇಜ್ ಹಾಕ್ತಿವಿ. ಸೈಲೇಜ್ ಹಾಕೋದ್ರಿಂದ ಅದೇನಾಗುತ್ತೆ, ಉಪ್ಪು ಅಡ್ರಿಬಿಟ್ಟು ಇದಾಗ್ಬಿಡುತ್ತೆ ಅಂತ ಹೇಳಿ ಕೇಸಿಂಗ್ ನಾವು ಕೆಳಗಡೆ ನೋಡಿದಾಗ ಸ್ವಲ್ಪ ತುಕ್ಕಿಡಿದ. ಹೌದೌದು, ಅದಕ್ಕೆ ಅದ್ರ ಅನುಭವನೇ ಇದು ಬರೋದಕ್ಕೆ ಸಾಧ್ಯ ಆಗಿರುತ್ತೆ. ಓಕೆ, ಸೂಪರ್. ಈಗ ಇದು ಕೇಸಿಂಗ್ ಆಗಿರೋದ್ರಿಂದ ಇದೆಷ್ಟೇ ವರ್ಷ ಆದ್ರೂ ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ, ತುಕ್ಕಿಡಿಯೋದಿಲ್ಲ. ಈ ತರ ಒಂದು ಕೇಸಿಂಗ್ ತೆಗೆದ್ಬಿಟ್ಟು ನಡಮದಿ ಕಟ್ ಮಾಡ್ಬಿಟ್ಟು ಸೀದಾ ಗೋನ್ಗೆ ಮಾಡ್ಕೊಳ್ಳೋದು. ಈ ಹೈಟ್ ಸಾಕಾಗಲ್ಲ ಅನ್ನೋದಕ್ಕೆ ಮುಷ್ಣಿ ಒಳಗೆ ಇದು ಕೂರಿ ಮೇಯ್ತಾ ಹಿಂಗ್ ಗಮ್ತವೆ. ಹಿಂಗಂದಾಗ ಕಡಿಗೆ ಬೀಳುತ್ತೆ ಅಂತ ಹೇಳಿ ಈ ತರ ರೇಕ್ ಪಟ್ಟಿ ಕಡೋದು, ಈ ತರ ರೇಕ್ ಕಟ್ಟು. ಈ ತರ ರೇಕ್ ಕಟ್ರೆ ನೀನ್ ಏನ್ ಮಾಡಿದ್ರು ಸಾಮಾನ್ಯ ಹಿಂಗ್ ಎಳ್ಕೊಳ್ಳೋದು ಕಮ್ಮಿ. ಕುರಿಗಳು ಮುಷ್ಣೆ ಹಿಂಗ್ ದಬ್ಬದ್ ಜಾಸ್ತಿ, ಒಳಗಡೆ ಕೆಳ್ಕೊಳ್ಳಲ್ಲ, ಹಿಂಗ್ ಎಳ್ಕೊಳ್ಳಲ್ಲ, ಹಿಂಗ್ ಮ್ಯಾಕ್ ದಬ್ತಾವ. ಮ್ಯಾಕ್ ಗುರಾಡಕ್ ಹೋಗಿ ಹಿಂಗ್ ಮ್ಯಾಕ್ ಹಿಂಗ್ ಗಮ್ತಾವ ತಲೆ, ಹಿಂಗಂದಾಗ ಚೆಲ್ಲುತ್ತೆ ಅಂತ ಹೇಳಿ ಇದನ್ನ ಮಾಡ್ಸಿದ್ವಿ. ಫೈನ್ ಇರುತ್ತೆ ಸರ್, ಫೈನ್ ಇರುತ್ತೆ, ಅರ್ಜೆಂಟ್ ಹಾಳಾಗೋದಿಲ್ಲ. ಸೊ ಈಗ ನಿಮ್ದಲ್ಲಿ 120 ಕುರಿ ಸಾಕ್ಬೋದು ಅಂತ ಎಷ್ಟು ಕುರಿ ಇದೆ ಸರ್? ಈಗ ಹೆಚ್ಚು ಕಮ್ಮಿ ಈಗೆಲ್ಲ ಒಂದು 100 ಮ್ಯಾಲಿದೆ, 100 ಲೆಕ್ಕಾಚಾರ ನೀರಿದೆ. ಮರಿಗಳಿದೆ, ಕೆಳಗ್ ಜಾಗ ಇರೋದ್ರಿಂದ ಸ್ಟ್ರೆಂತ್ ಕಮ್ಮಿ ಮಾಡಿ, ಕುರಿಗಳನ್ನ ಕಮ್ಮಿ ಮಾಡಿ, ಮರಿ ಚಿಕ್ಕ ಮರಿಗಳು ಇರೋದ್ರಿಂದ ಫ್ರೀ ಆಗಿರ್ಲಿ ಅಂತ ಹೇಳಿ ಕಮ್ಮಿ ಹಾಕಿದೀನಿ. ಅಲ್ಲಿ ಎಲ್ಲ ತಾಯಿ ಕುರಿಗಳಿದಾವೆ. ಓಕೆ ಸರ್, ಇದು ಅಟ್ಟದ ಪದ್ಧತಿ ಮಾಡಕ್ಕೆ ಉದ್ದೇಶ ಏನು? ಮತ್ತೆ ಮಳೆ ಬಂದ್ರೆ ಏನಾದ್ರು ನೆನೆಯೋ ಸಾಧ್ಯತೆ ಇರುತ್ತೆ? ಅಲ್ಲ, ಈಗ ಏನಾಗುತ್ತೆ ಅಂತಂದ್ರೆ ಮಳೆ ಇರುಚಲು ಬಂದು ನೀರು ಬಂದ್ರು ಸಮೇತ ಈ ಕಡೆ ಬರ್ತದೆ, ಮಣ್ಣಿರೋದಿಲ್ಲ. ಮಣ್ಣಿಲ್ದೇ ಇರೋದ್ರಿಂದ ಕೆಸರಾಗೋದಿಲ್ಲ. ಏನು ಆರಾಮಾಗಿ ಗಾಳಿ ಕೆಳಗಿನಿಂದ ಮೇಲಿಂದ ಗಾಳಿ ಆಡುತ್ತೆ, ಸುತ್ತರ್ಕೊಂಡು ಗಾಳಿ ಆಡುತ್ತೆ. ಆಮೇಲೆ ಏನು ಈ ಅಕಸ್ಮಾತ್ ಇರಿಚಲು ಹೊಡೆದ್ರು ಸಮೇತ ಅಲ್ಲಿ ಮಣ್ಣಿದ್ರೆ ತಾನೇ ಕೆಸರಾಗೋದು. ಕರೆಕ್ಟ್. ಮಣ್ಣೆ ಇಲ್ಲ ಅಂದ್ರೆ ಕೆಸರಾಗಲ್ಲ, ಕುರಿ ಗಲೀಜಾಗಲ್ಲ. ಮತ್ತೆ ಬೇಸಿಗೆಲ್ಲ ತಣ್ಣ ಗಾಳಿ ಬರುತ್ತೆ. ನೋಡ್ರಿ ಎಂತ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹೌದು, ಎಲ್ಲಾ ಕಡೆ 4 ಕಡೆಯಿಂದ ಸುತ್ತರ್ಕೊಂಡು ಗಾಳಿ ಬರುತ್ತೆ. ಅದಕ್ಕೆ ಓಪನ್ ಬಿಟ್ರದ, ಅದು ಕೆಳಗೂ ಅಷ್ಟೇ ಓಪನ್. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬಂಡೆ ನಡೆಸೋದು, ಕಲ್ಲುಗಳು ನಡೆಸೋದು, ಆತರ ಎಲ್ಲ ಗೋಡೆ ಕಟ್ಟೋದು, ರೂಮ್ ನಲ್ಲಿ ಹಾಕೋದು, ಈ ತರ ಎಲ್ಲ ಮಾಡ್ತಾರೆ. ಈ ತರ ಓಪನ್ ಇರ್ಬೇಕು. ಓಪನ್ ಗಾಳಿ ಮಳೆ ಏನೇ ಸ್ಮೆಲ್ ಏನು ಇರೋದಿಲ್ಲ. ನೋಡ್ರಿ, ಏನಾದ್ರು ಸ್ವಲ್ಪ ಸ್ಮೆಲ್ ಇದೆಯಾ ಆ ಶೆಡ್ ಆಗ್ಲಿ ಇದಾಗ್ಲಿ, ಏನು ಸ್ಮೆಲ್ ಅಂಬೋದು ಏನು ಇರೋದಿಲ್ಲ. ಬಹಳ ಅನುಕೂಲ ಆಗುತ್ತೆ ಈ ಕುರಿ ಸಾಕಾಣಿಕೆ ದರ್ರಿಗೆ. ಈ ತರ ಮಾಡ್ಕೊಳ್ಳೋದು ಬಹಳ ಅನುಕೂಲ. ಶೆಡ್ ಏನೋ ನೀರ್ ಹಾಕಿ ಕ್ಲೀನ್ ಮಾಡೋದ ಪ್ರೊಸೆಸ್ ಐತೆ? ಇದ್ರ ಅವಶ್ಯಕತೆನೇ ಇಲ್ಲ. ಆಯ್ತು, ಪಿಚ್ಕೆ ಎಲ್ಲ ಕೆಳಗಡೆ ಬೀಳುತ್ತೆ, ಬಿದ್ದಿದ್ದು ಎಷ್ಟು ದಿನಕ್ಕೆ ನೀವು ಕ್ಲೀನ್ ಮಾಡ್ತಾ ಇರ್ತೀರಾ ಸರ್? 6 ತಿಂಗಳಿಗೋ 3 ತಿಂಗಳಿಗೋ 1 ವರ್ಷಕ್ಕೋ ಎತ್ಕೋಬಹುದು ಆರಾಮಾಗಿ. ನೋಡ್ರಿ, ಅದ್ರ ಕೆಳಗಡೆ ಎಲ್ಲ ಮೆಸ್ ಹಾಕ್ಬಿಟ್ಟಿದೀನಿ. ಕೆಳಗಡೆ ನಾಟಿ ಕೋಳಿಗಳಿದಾವೆ. ಇಲ್ಲಿ ಫೀಡು ಅಥವಾ ಸೈಲೇಜು ಏನಾದ್ರು ಬಿದ್ದಿದ್ದೆಲ್ಲನ ಕೋಳಿಗಳು ಹಾಕೊಂಡ್ ತಿಂತವೆ. ನಾವ್ ಎಷ್ಟರ ಬೇಕಾದ್ರೆ ಮುಸ್ಲಿಂ ಜೋಳ ಬೇಕಾದ್ರೆ ಹಾಕಬಹುದು. ನಮ್ಮ ಮನೆಗೆ ಊಟಕ್ಕೆ
ನಮಗೆ ಬಹಳ ಅನುಕೂಲ ಆಗುತ್ತೆ ನಾಟಿ ಕೋಳಿ. ನಮ್ದು ಅದರಲ್ಲಿ ಏನು ಹುಳ ಉಪಡೆಗಳು ಏನು ಇರೋದಿಲ್ಲ, ಕ್ಲೀನ್ ಆಗಿ ಕೆದಕ್ತಾ ಇರ್ತವೆ. ಬಹಳ ಚೆನ್ನಾಗಿದೆ. ಸುತ್ತರ್ಕೊಂಡು ಮೆಸ್ ಮಾಡಿದೀನಿ. ನಾಯಿ ಕಾಟ ಇನ್ನೊಂದು ಮತ್ತೊಂದು ಏನೋ ಕೋಳಿಗೂ ಬಹಳ ಸೆಕ್ಯೂರಿಟಿ ಇರುತ್ತೆ. ಈಗ ಒಬ್ಬೊಬ್ಬರಿಗೆ ಒಂದೊಂದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಹೌದು. ಈಗ ಕುರಿ ಸಾಕಾಣಿಕೆ ಬಗ್ಗೆ ಅನುಭವ ಬೇಕು, ಇಂಪಾರ್ಟೆಂಟ್. ಹೌದೌದೌದು. ಅನುಭವ ಇದ್ರೆ ಅವರು ಒಂದ್ಸಲಿ 2 ಸಲ ಸಾಕಿ ಅನುಭವ ಇದ್ರೆ ಫಸ್ಟ್ ಕುರಿ ಸಾಕಿ ಹೆಂಗಾಯ್ತು ಹಂಗೆ ಸಿಂಪಲ್ ಆಗಿ ಸಾಕೊಳ್ಳಿ. 1 ವರ್ಷ 2 ವರ್ಷ ಅವರು ಆಯ್ತು ನಾನು ಇದರಲ್ಲಿ ಪ್ರಗತಿ ಕಾಣ್ತೀನಿ ಎಂದಾಗ ಶೆಡ್ ಮಾಡಿ. ಅಲ್ಲಿವರೆಗೂ ಯಾಕೆ ಇನ್ವೆಸ್ಟ್ ಮಾಡಕ್ ಹೋಗಿ ಶೆಡ್ಗೆಲ್ಲ ಬಂಡವಾಳ ಹಾಕಿ ಯಾಕೆ ಅಧ್ವಾನ ಆಗಿ ತಿರ್ಗಿ ಲಾಸ್ ಆಯ್ತು ಅಂತ ಯಾವುದೇ ಕಾರಣಕ್ಕೂ ಜೀವನ ಮಾಡಕ್ಕೆ ಕಷ್ಟ ಅನ್ನೋರು ಕುರಿ ಸಾಕಾಣಿಕೆಗೆ ಬಂದ್ರೆ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. ಹೌದು. ನನ್ನ ಅಭಿಪ್ರಾಯದಲ್ಲಿ, ನನ್ನ ಅನುಭವದಲ್ಲಿ. ಬೇರೆ ಬೇರೆದೇನೋ ಕಾನ್ಸೆಪ್ಟ್ ಇಟ್ಕೊಂಡು ಅದು ಇರ್ಲಿ ಇದು ಇರ್ಲಿ ಅಂದಾಗ ಅವ್ರಿಗೆ ಕಷ್ಟ ಆಗ್ಬೋದು. ನನಗೆ ಒಂದು ಕಾನ್ಸೆಪ್ಟ್ ಇರಬೇಕು, ಯಾವ್ದಾನ ಒಂದು ಕೆಲಸ ಮಾಡಬೇಕು ಅನ್ನೋದು ಒಂದು ವೃತ್ತಿ ಬಗ್ಗೆ ಅನುಭವ ಇದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. 2013 ನಾನು ನಾರಿ ಸುವರ್ಣ ಸಾಕ್ತಾ ಇದ್ದೀನಿ ಅಂತ ನೀವು ಹೇಳಿದ್ರೆ. ಹೌದು. ಸೊ ನಾರಿ ಸುವರ್ಣ ಸಾಕೋದಕ್ಕೂ ಈಗ ಹೈನುಗಾರಿಕೆ ಹಸುಗಳು ಸಾಕೋದಕ್ಕೂ ಏನು ಸರ್ ಡಿಫ್ರೆನ್ಸ್? ಹಸುಗಳು ಅಂದ್ರೆ ಈಗ ಹಾಲು ಕರಿಬೇಕು, ಹಾಕ್ಬೇಕು. ಕೆಲವರು ಹಸು ಸಾಕಾಣಿಕೆನೂ ಏನು ತೊಂದರೆ ಇಲ್ಲ, ಕೆಲವರು ಪ್ರಗತಿ ಕಾಣ್ತಾ ಇದ್ದಾರೆ. ಆದ್ರೆ ಕುರಿ ಸಾಕಾಣಿಕೆನೂ ಮಾಡಿ ಪ್ರಗತಿ ಕಾಣ್ತಾ ಇದ್ದಾರೆ. ಈಗ ಏನಾಗ್ಬಿಡ್ತು ಸರ್, ಮಟನ್ ರೇಟ್ ಸಖತ್ತು ಏರಿಕೆ ಆಗೋಗ್ಬಿಡ್ತು. ಇನ್ನೇನು 1000 ರೂಪಾಯಿ ಆಗೋದ್ರೊಳಗೆ ಏನು ಡೌಟೇ ಇಲ್ಲ. ಡೌಟೇ ಇಲ್ಲ. ಆದ್ರೆ ತಿನ್ನೋರ್ ಸಂಖ್ಯೆ ಜಾಸ್ತಿ ಆಗ್ಬಿಡ್ತು. ಹಿಂದೆ ತಿಂತಿರ್ಲಿಲ್ಲ. ಹಿಂದೆ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಮಾತ್ರ ಕೋಳಿ, ಊರು ಕೋಳಿಗಳಲ್ಲಿ ಕೊಯ್ಯರು. ಈಗ ಹಂಗಲ್ಲ, ವಾರಕ್ಕೆ 3 ಸಲ ಇದ್ರೂ ಚಿಕನ್ನು ಮಟನ್ನು ಅಂತಾರೆ. ಹಂಗಾಗಿ ತಿನ್ನೋರ್ ಸಂಖ್ಯೆ ಜಾಸ್ತಿ ಆಯ್ತು, ರೇಟ್ ಜಾಸ್ತಿ ಬಂದ್ಬಿಡ್ತು. ಇವತ್ತೇನು 3 ತಿಂಗಳು ಮರಿ ಮ್ಯಾಕ್ಸಿಮಮ್ ಒಂದು 8 kg 9 kg ಬಂತು ಅಂತಂದ್ರೆ 8,000 9,000. ಇನ್ನೇನು ಡೌಟೇ ಇಲ್ಲ, ಇನ್ನೊಂದು 1-2 ವರ್ಷದೊಳಗೆ 1000 ರೂಪಾಯಿ ಕೆಜಿ ಆಗುತ್ತೆ. ಈಗಲೇ 750-800 ಇದೆ. ಸೊ ಕೆಲವ್ರಿಗೆ ಇನ್ನೂ ಡೌಟ್ ಇರುತ್ತೆ ಸರ್, ಈಗ ಕುರಿ ಸಾಕ್ತೀವಿ, ಸೊ ಅದಾದ್ಮೇಲೆ ಅದು ಸೇಲಿಗೆ ಬಂದ್ಮೇಲೆ ಟಗರುಗಳಾಗ್ಬೋದು, ಕುರಿಗಳಾಗ್ಬೋದು, ಸೊ ಮಾರೋದು ಕಾಲ, ಮಾರ್ಕೆಟಿಂಗ್ ಮಾಡೋ ಕಾಲ, ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಡಿಮ್ಯಾಂಡ್ ಇದೆ ಹೆಂಗೆ ಅಂತ? ಡಿಮ್ಯಾಂಡ್ ಇದೆ ಸರ್. ಪ್ರತಿ ತಾಲೂಕಲ್ಲೂ ಸಂತೆಗಳು ನಡೀತಾ ಇರ್ತವೆ. ಈಗ ನಮ್ಮಲ್ಲಿ ಈಗ ಇನ್ನೊಂದೇನಾಗ್ಬಿಟ್ಟಿದೆ ಅಂದ್ರೆ ಒದೆಗಾರ ಅಂತ ಹೇಳಿ ಓಪನ್ ಆಗ್ಬಿಡುತ್ತೆ ನೇರ್ಲುಗುಡ್ದ ಹತ್ರ. ಅದು ಏನಿಲ್ಲ, ಅಲ್ಲಿ ಈ ಮಧ್ಯವರ್ತಿಗಳು ಶಿರಾ ಸಂತೆಯಲ್ಲಿ ಮಧ್ಯವರ್ತಿಗಳು ಅವಳಿಗೆ ಜಾಸ್ತಿ ಇತ್ತು. ನಡ ಹಿಡಿದು ವ್ಯಾಪಾರ ಮಾಡೋದು, ಅಂದಾಜು ಮಾಡಿ. ಅಂದ್ರೆ ಅವರು 15 kg ಬರೋದನ್ನ 12 kgಗೋ 13 kgಗೋ ನಿಗಾ ಕಟ್ಟಿ ವ್ಯಾಪಾರ ಮಾಡೋದು. ಹಂಗಾಗಿ ರೈತನಿಗೇನು ಸಿಗ್ತಿರಲಿಲ್ಲ, ಮಧ್ಯವರ್ತಿಗಳು ಅವಳಿಗೆ ಆಗೋಗ್ಬಿಟ್ಟಿತ್ತು. ಈಗ ಹಂಗಲ್ಲ, ಈ ಒದೆಗಾರ ಅಂತ ಆಗ್ಬಿಟ್ಟಿದೆ. ಲೈವ್ ವೇಟ್ ಮಾಡ್ಬಿಡೋದು. ಎಷ್ಟು ತೂಕ ಬಂತು ಅವನಲ್ಲಿ ಒಳ್ಳೆ ಕ್ವಾಲಿಟಿದು ಒಳ್ಳೆ ತೂಕ ತಗೊಂಡ್ರೆ ಅದು ತೂಕ ಬರುತ್ತೆ. ಇಷ್ಟು ರೇಟ್ ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಲೈವ್ ಮಟನ್ ಇಷ್ಟು ಕೆಜಿ ಬಂದ್ರೆ ಇಷ್ಟು ದುಡ್ಡು. ತಿಳಿದಿರೋರಾಗಿರ್ಬೋದು, ತಿಳಿದೇ ಇರೋರಾಗ್ಬೋದು, ಎಂತಾರು ಬೇಕಾದ್ರೆ ಹೋಗಿ ತಗೊಂಡ್ಬಂದು ಮಾರಾಟ ಮಾಡ್ಬೋದು. ನಮ್ಮ ಶಿರಾ ತಾಲೂಕಲ್ಲ ಇಲ್ಲಿ ಇನ್ನು ಮೊನ್ನೆ ಓಪನ್ ಆಗಿದೆ, ಈಗ ನಡೀತಾ ಇದೆ. ನಿನ್ನೆ ಒಂದು 100 ಹೋಗಿದೆ. ಸರ್ ಕೆಳಗಡೆ ಎಲ್ಲ ಗೊಬ್ಬರ ಬೀಳ್ತಿರೋದು, ಮತ್ತೆ ಕೋಳಿ ಎಲ್ಲ ಇದಾವ? ಈಗ ಇದಾವೆ ಸರ್, ಕೋಳಿ ಇದಾವೆ. ಕೋಳಿನೇ ಸಾಕ್ಬೇಕಂತ ಉದ್ದೇಶ ಏನು ಸರ್? ಇಲ್ಲ, ಉದ್ದೇಶ ಆದ್ರೆ ನಾವು ಹೆಂಗಿದ್ರು ಮಾಂಸ ಪ್ರಿಯರಲ್ವಾ? ಹೌದೌದೌದು. ನಾವು ಮಾಂಸ ಪ್ರಿಯರಾಗಿರೋದ್ರಿಂದ ಈ ಖಾಲಿ ಬಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈಗ ಆರಾಮಾಗೆ ನಮ್ಮ ಮನೆಗೆ ಆಗ್ತವೆ ಕೋಳಿ ಎಲ್ಲ. ಈಗ ಹೊರಗಡೆ ಹೋಗಿದಾವೆ, ಹೊರಗಡೆ ಎಲ್ಲ ತೋಟದಾಗೆಲ್ಲ ಬಿಟ್ಟಿದ್ದೀನಿ ಕೆಲವೆಲ್ಲ. ಹೌದಾ? ಇದಲ್ದೆ ಇನ್ನು ಕೋಳಿಗಳು ಇನ್ನು ಇದಾವೆ. ಈ ಇದ್ರಲ್ಲೂ ಇರ್ತವೆ, ಇಲ್ಲಷ್ಟು ಅಲ್ಲಷ್ಟು. ಹೊರಗಡೆ ಹುಳ ಉಪ್ಪಡೆ ತಿನ್ನೋ ಹೊರಗಡೆ ತಿಂತವೆ, ಇಲ್ಲಿ ತಿಂತವೆ. ಇನ್ನು ನಮ್ಮ ಮನೆಗೆ ಉಪಯೋಗ ಆಗ್ತವೆ. ನಾನು ಮಾರ್ಕೆಟ್ ಚೆನ್ನಾಗಿದೆ ಇದಕ್ಕೂ. ಇದ್ರಲ್ಲಿ ಏನಿಲ್ಲ ಅಂದ್ರೂ ಒಂದು 150-200 ಕೋಳಿಗಳನ್ನ ಬಿಟ್ಕೊಂಡು ಸಾಕ್ಬೋದು. ಮೊಟ್ಟೆ ಈಗ ಏನು ಸುಮಾರು ಒಂದು 30 ಕೋಳಿ ಮೊಟ್ಟೆ ಇದಾವೆ ಅಂದ್ರೆ ಅವೇನಿಲ್ಲ ಅಂದ್ರೆ ಒಂದು 10-12 ಮ್ಯಾಕ್ಸಿಮಮ್ ಮೊಟ್ಟೆ ಅಂದ್ರೂ ನೀನು ಯಾವಾಗಲೂ ದಿನ 5-6 ಮೊಟ್ಟೆ ಅಂತೂ ಸಿಗುತ್ತೆ. ಡೈಲಿ ಅವರೇಜ್ ಹಾಕೊಂಡ್ರೆ ವರ್ಷದಾಗೆ ಡೈಲಿ 5 ಮೊಟ್ಟೆ ಅಂತೂ ಸಿಗುತ್ತೆ. ಆದ್ರೆ ನಾವು ಮನೆಗೆ ಉಪಯೋಗಿಸ್ಕೊಳ್ತೀವಿ, ಮಾರಾಟಕ್ಕೆ ಏನ್ ಮಾಡಲ್ಲ. 400 ಚಿಲ್ಲರೆ ಇದೆ ಕೆಜಿ, 400 ಚಿಲ್ಲರೆ ನಾಟಿ ಕೋಳಿ. ಹೌದೌದು ಇದೆ ಸರ್. 430 440 ರಂಗೆಲ್ಲ ಕೇಳ್ತಾರೆ ಸರ್. ಕೊಟ್ಟಿಲ್ಲ, ನಾವೇ ಮನೆಗೆ ಉಪಯೋಗಿಸ್ಕೊಳ್ತೀವಿ. ಒಳ್ಳೆ ಖಾಲಿ ಇದೆ. ಇಲ್ಲೇ ಉಳವಪಡ ತಿಂತವೆ. ಈ ಸೈಲೇಜು ಮತ್ತೆ ಜೋಳ ಬೂಸ ಅಲ್ಲಿಂದ ಉದುರಿದ್ದು ತಪ್ಪಿಸ್ಕೊಂಡಿದ್ದೆಲ್ಲ ಇಲ್ಲಿ ತಿಂದ್ಕೊಂಡಿರ್ತವೆ. ತೂಕ ಬಂದ್ಬಿಟ್ಟು 3-3.5-4 ಕೆಜಿ 4.5 ಕೆಜಿ ಬರ್ತವೆ. 4.5 ಕೆಜಿ? ಹೌದೌದು, ಒಂದೊಂದು ತೂಕ. ಚೆನ್ನಾಗಿದಾವೆ ಕೋಳಿ ಎಲ್ಲ, ನಾಟಿ ಕೋಳಿ. ಅದು ಏನು ಇದು ಸ್ಕೀಮಲ್ಲೇ ಬಂದಿತ್ತಾ? ಇದೆಲ್ಲ ಹಾಕ್ಸಿರಲ್ವಾ? ತಂತಿ ಹಾಕ್ಸಿದ್ರಲ್ಲ? ಅಲ್ಲ, ಇದು ಅದರಲ್ಲೇ ನಾನು ಉಪಯೋಗಕ್ಕೆ, ಸೇಫ್ಟಿಗೆ, ಕೋಳಿಗಳಿಗೂ ಸೇಫ್ಟಿಗೆ ಯಾವ ತರ ಒಳಗಡೆ ಬರಬಾರ್ದು, ತಾಯಿ ನರಿ ನಾವ್ ಇಲ್ಲದೆ ಇರ್ಲಿ, ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಸುತ್ತರ್ಕೊಂಡು ಕೋಳಿಗಾಗಿನೇ ಹಾಕಿದ್ದೀನಿ.
ಹೋದ್ರು ಇದ್ರೊಳಗೆ ಬಿಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋದ್ರೆ ಮುಗ್ದೋಯ್ತು. ಇನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ, ಇನ್ನು ಕೋಳಿ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಈ ಗೊಬ್ಬರ ಎಲ್ಲ ಹಿಂಗಿದೆ, ಇದೆಲ್ಲ ಕೆದಕ್ತವೆ ನೋಡ್ರಿ, ಈ ಥರ ಎಲ್ಲ ಗೊಬ್ಬರ ಫುಲ್ಲು ಕುರಿ ಗೊಬ್ಬರನೇ. ಹೌದೌದು, ಕುರಿ ಸರ್ ಇದು ಎಲ್ಲ ಎಷ್ಟು ತಿಂಗಳಾಗಿದೆ? ಇದು ಹೆಚ್ಚು ಕಮ್ಮಿ ಒಂದು 6 ತಿಂಗಳಾಗಿದೆ. 6 ತಿಂಗಳಾಗಿದೆ. ಎಷ್ಟು ಲೋಡ್ ಆಗ್ಬೋದು ಸರ್ ಇದು? ಇದು ಒಂದು 6 ಲೋಡ್ ಆಗ್ಬೋದು. ಅಂದ್ರೆ ಈಗ ಕುರಿ ಗೊಬ್ಬರ ತುಂಬಾ ಡಿಮ್ಯಾಂಡ್ ಇದೆ ಅಲ್ವಾ? ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ತೋಟಗಳಿಗೆ. ಹೌದು, ಈಗ ನನ್ನವೇ ತೋಟ ಇದೆಯಲ್ಲ, ನಮ್ಮ 1200 ಅಡಿಕೆ ಗಿಡ ಇದೆ. ಹೊರಗಡೆ ಕೊಡಲ್ಲ, ನನಗೆ ಬೇಕಾಗುತ್ತೆ. ಬೇಕು ಅಂದ್ರೆ ಎಷ್ಟಾದ್ರೇನೆ ಇದನ್ನೇನು ಜಾಸ್ತಿ ಏನು ಬೇಕಾಗಲ್ಲ, ಬೇಕು ಅಂದ್ರೆ ಕೊಡ್ತೀನಿ. ಇವತ್ತೇನು ಒಂದು ಲೋಡು 8,000 8,500 ಕುರಿ ಗೊಬ್ಬರ ಅವರೇ ಬಂದು ತುಂಬ್ಕೊಂಡು ಹೋಗ್ತಾರೆ. ಅವರೇ ತುಂಬ್ಕೊಂಡು ಹೋಗ್ತಾರೆ. ಡೋರ್ ಇದೆ, ಆ ಕಡೆ ಡೋರ್ ಇದೆ, ಆ ಕಡೆ ಡೋರ್ ಮಾಡಿದಿರ. ಆ ಕಡೆ ನಿಲ್ಲಿಸ್ಕೊಂಡು ಹಂಗೆ ಬೇಕಾದ್ರೆ ತುಂಬೋದು. ಈ ಕಡೆಗೆ ಮುಂದ್ಗಡೆ ಬಂದ್ ಬೇಕಾದ್ರೆ ಮುಂದ್ಗಡೆ ತುಂಬ್ಕೊಳ್ಬೋದು. ಎತ್ತ ಅನುಕೂಲ ಆಗುತ್ತೆ ಅದು ಮಾಡ್ಕೋಬಹುದು ಅವರು. ಓಕೆ ಓಕೆ. ಸೊ ಇದು ಇನ್ನೊಂದು ಸರ್, ಇದು ರಸ್ಟ್ ಬರೋದಾಗ್ಲಿ ಇನ್ನೊಂದು ಏನೋ ಪ್ರಾಬ್ಲಮ್ ಆ ಥರ ಆಗಲ್ವಲ್ಲ? ಅಲ್ಲ, ಇದು ರಸ್ಟ್ ಬರಬಾರ್ದು ಅಂತಲೇ ಇದು ಜಿಯೋ ಕಬ್ಣ ಹಾಕಿರೋದು ನಾನು. ಜಿಯೋ ಕಬ್ಣ ಹಾಕಿದ ಉದ್ದೇಶ ಏನಂದ್ರೆ ಬರೇ ಕ್ವಾಲಿಟಿ ಇದೆ ಅನ್ನೋ ಒಂದು ಕಾಣಲ್ಲ, ತುಕ್ಕಿಡಬಾರ್ದು ಅಂತ. ಕಬ್ಣ ತುಕ್ಕಿಡ್ ಬಿಡುತ್ತೆ. ಇದು ತುಕ್ಕಿಡಿಯಲ್ಲ, ಆದ್ರೆ ಪೇಂಟ್ ಸುಮ್ಮನೆ ಹಂಗೆ ಹಾಕಿದೀನಿ. ಪೇಂಟ್ ಇಲ್ದಿದ್ರು ಇದು ಸಾಮಾನ್ಯ ತುಕ್ಕಿಡಿಯಲ್ಲ ಬೇಗನ. ಇದೇನಾಯ್ತು ಇದು ಎಲ್ಲ ಜಿಯೇನೆ. ಇದೊಂದು ಮಾತ್ರ ಇದು ಪಟ್ಟಿ, ಈ ಪಟ್ಟಿ ಮಾತ್ರ ನೋಡಿ, ಡಿಫ್ರೆನ್ಸ್ ಗೊತ್ತಾಗ್ತದೆ. ಇದಾಲೆ ಹಿಡಿತಾ ಇತ್ತು ನೋಡ್ರಿ ಸ್ವಲ್ಪ ಹಂಗೆ. ಹೌದು. ಸೊ ಇದು ಗಂಜಲ ಎಲ್ಲ ಆಗ್ತಾ ಇರುತ್ತೆ, ಹಂಗಾಗಿ ಸ್ವಲ್ಪ ಅಕಸ್ಮಾತ್ ಹೋದ್ರೆ ಇದೊಂದು ಹೋಗ್ಬೇಕು. ಇದೊಂದು ಬೇಕಾದ್ರೆ ಹಾಕಬಹುದು, ಬಟ್ ಇದು ಸಾಮಾನ್ಯಕ್ಕೆ ಹೋಗಲ್ಲ. ಇದು ಅರ್ಜೆಂಟ್ ಯಾವುದೇ ಕಾರಣಕ್ಕೂ ಅದೊಂದು ಸ್ವಲ್ಪ ಏನೋ ಚೇಂಜ್ ಆಗಿಲ್ಲ ಕಲರ್. ಹೌದೌದು ಸರ್, ಎಷ್ಟು ದಿನ ಆಗಿದೆ ಈ ನಾರಿ ಸುವರ್ಣ ಮರಿ ಹಾಕಿ ಆಲ್ರೆಡಿ? ಇದು ಇಲ್ಲಿ ಬತ್ತಿ 3 ದಿವಸ ಸರ್. 3 ದಿವಸ? ಹೌದು, 3 ಮರಿ ಹಾಕಿದೆ. 3 ದಿವಸ ಒಂದೇ ಕುರಿವು, 2 ಫೀಮೇಲು, ಒಂದು ಮೇಲ್ ಹಾಕಿದೆ. ಆದ್ರೂ ಇದು ಕುರಿ ಲೆಕ್ಕ ಸ್ವಲ್ಪ ಏನೋ ಇದು ನರ ವೀಕ್ನೆಸ್, ಆದ್ರೂ ಅದು 3 ಮರಿ ಹಾಕಿದೆ ನೋಡ್ರಿ. ಹಾಲು ಹೆಂಗ್ ಕುಡಿಸಿದೆ, ಕೆಚ್ಚಲು ಅನ್ನೋದು ಹೆಂಗ್ ಬಿಟ್ಟಿದೆ ನೋಡ್ರಿ. 2 ವೈಟ್ ಇದೆ, ಒಂದು ಬ್ಲಾಕ್ ಇದೆಯಲ್ಲ, ಅದು ಯಾವ ತರ ಬೇಕಾದ್ರೂ ಬರ್ಬೋದು ಸರ್. ಇದು ವೈಟ್ ಇರೋದ್ರಿಂದ ತಂದೆ ಗುಣಕ್ಕೆ ಬಿದ್ದೇವೆ ಅಂತ ನಮ್ಮ ಒಂದು ಲೆಕ್ಕ. ಇದು ಇವ್ರ ತಾಯಿ ಏನಾದ್ರು ಈ ಕಲರ್ ಇರುತ್ತೆ, ಮೋಸ್ಟ್ಲಿ ಈ ಕಲರ್ ಇರುತ್ತೆ ಇವ್ರ ತಾಯಿ. ಆತರ ಈ ಗುಣಕ್ಕೆ ಯಾವ ಗುಣಕ್ಕೆ ಬೇಕಾದ್ರೂ ಜೀನ್ಸ್ ಯಾವ್ದು ಬೇಕಾದ್ರೂ ತಕೊಂಡ್ಬರ್ಬೋದು. ಬ್ಲಾಕ್ ಕಲರ್ ಇರುತ್ತೆ, ಬರುತ್ತೆ ಸರ್, ಬ್ಲಾಕ್ ಬರುತ್ತೆ. ಕಮ್ಮಿ, ತುಂಬಾ ಕಮ್ಮಿ. ಓಕೆ ಓಕೆ ಓಕೆ.